SIT ಅಧಿಕಾರಿಗಳು ರೇವಣ್ಣ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ, ನೇರ ಪ್ರಸಾರದ ದೃಶ್ಯಗಳನ್ನು ನೋಡ್ತಾ ಇದ್ರೆ, NGVಯ ಜಡ್ಜ್ ನಿವಾಸಕ್ಕೆ ರೇವಣ್ಣ ಅವರನ್ನ ಹಾಜರುಪಡಿಸೋದಕ್ಕೆ SIT ಅಧಿಕಾರಿಗಳು ಕರ್ಕೊಂಡು ಬಂದಿದ್ದಾರೆ. ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ. ನಿನ್ನೆ ಆಲ್ಮೋಸ್ಟ್ ಇದೇ ಸಮಯಕ್ಕೆ ರೇವಣ್ಣ ಅವರ ಬಂಧನ ಆಗಿದ್ದು, ಇದೇ ಸಮಯಕ್ಕೆ ಬಂಧನ ಆಗಿ 24 ಗಂಟೆಗಳು ಕಳೆದಿದೆ. ಈಗ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಅಧಿಕೃತವಾಗಿ ಹಾಜರುಪಡಿಸಲಾಗ್ತಾ ಇದೆ. ಜಡ್ಜ್ ಮುಂದೆ ಒಂದಿಷ್ಟು ದಿನಗಳ ಕಸ್ಟಡಿಗೆ ಪಡೆದುಕೊಳ್ಳಬಹುದು. 4 ರಿಂದ 14 ದಿನಗಳ ಕಾಲ ಇನ್ನಷ್ಟಿನ ವಿಚಾರಣೆಗೆ ಕಸ್ಟಡಿಗೆ ಪಡೆದುಕೊಳ್ಳೋ ಸಾಧ್ಯತೆಗಳು ದಟ್ಟವಾಗಿದೆ. ಈಗ ನೇರವಾಗಿ ಅವರನ್ನ ಜಡ್ಜ್ ನಿವಾಸದ ಒಳಗೆ ಕರೆದೊಯ್ಯಲಾಗುತ್ತೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ನೇರ ಪ್ರಸಾರದಲ್ಲಿ. ಜಡ್ಜ್ ನಿವಾಸ ಇದು ಜುಡಿಷಿಯಲ್ ಬ್ಲಾಕ್, NGVಯ ಜುಡಿಷಿಯಲ್ ಬ್ಲಾಕ್ನಲ್ಲಿ ರೇವಣ್ಣ ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ SIT ಅಧಿಕಾರಿಗಳು ಈಗ ತಾನೇ ಕರ್ಕೊಂಡು ಬಂದಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರೆ ಇದು ನೇರ ಪ್ರಸಾರ. ಈ ಕ್ಷಣಕ್ಕೆ ಏನೇನು ನಡೀತಾ ಇದೆ ಜಡ್ಜ್ ನಿವಾಸದ ಹೊರಭಾಗದಲ್ಲಿ ಅನ್ನೋದು ಪೊಲೀಸ್ ನೋಡಿ, ಬಿಗಿ ಭದ್ರತೆ ಇದೆ. ಯಾವುದೇ ಅನಧಿಕೃತ ವಾಹನಗಳನ್ನು, ಅಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಾಹನಗಳನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಒಳಗೆ ಎಂಟ್ರಿ ಕೊಡ್ತಾ ಇಲ್ಲ, ಯಾರನ್ನು ಒಳಗಡೆ ಬಿಡ್ತಾ ಇಲ್ಲ. ವಿಶೇಷ ಪೊಲೀಸ್ ನಿಯೋಜನೆ ಆಗಿದೆ. ಹೆಚ್ಚುವರಿ ಪೊಲೀಸರನ್ನ ಜಡ್ಜ್ ನಿವಾಸದ ಹೊರಭಾಗದಲ್ಲಿ ನಿಯೋಜನೆ ಮಾಡಿ ರೇವಣ್ಣನವರನ್ನ ಈಗ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ಒಳಗಡೆ ಕರ್ಕೊಂಡು ಹೋಗಿದ್ದಾರೆ. ರೇವಣ್ಣನವರ ಈ ಜಡ್ಜ್ ಮುಂದೆ ಹಾಜರುಪಡಿಸುವಂಥ ಪ್ರಕ್ರಿಯೆ ಏನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ. ಆಗ ಗೊತ್ತಾಗುತ್ತೆ ರೇವಣ್ಣ ಅವರನ್ನ ಯಾವ ಬಂಧನಕ್ಕೆ ಪಡೆದುಕೊಳ್ತಾರೆ ಅನ್ನೋದು. ನ್ಯಾಯಾಂಗ ಬಂಧನವೋ ಅಥವಾ ಜುಡಿಷಿಯಲ್ ಕಸ್ಟಡಿ ಅಥವಾ ಪೊಲೀಸ್ ಕಸ್ಟಡಿನ ಅಂತ. ಪೊಲೀಸ್ ಕಸ್ಟಡಿ ಪಡೆಯುವ ಸಾಧ್ಯತೆ ಇದೆ. ಹೆಚ್ಚಿನ ವಿಚಾರಣೆಗೆ ರೇವಣ್ಣ ಅವರನ್ನ ಸದ್ಯದ ಮಟ್ಟಿನ ಮಾಹಿತಿ ಪ್ರಕಾರ 14 ದಿನಗಳ ಕಾಲ SIT ಅಧಿಕಾರಿಗಳು ಕಸ್ಟಡಿಗೆ ಪಡಿತಾರೆ ಅನ್ನೋ ಮಾಹಿತಿ ಇದೆ. ಇನ್ನು ಜಡ್ಜ್ ನಿವಾಸದಲ್ಲಿ ಈಗ ತಾನೇ ರೇವಣ್ಣ ಅವರನ್ನು ಹಾಜರುಪಡಿಸ್ತಿದ್ದಾರೆ. ರೇವಣ್ಣ ಅವರನ್ನು ಒಳಗಡೆ ಕರ್ಕೊಂಡು ಹೋಗಾಗಿದೆ. ರೇವಣ್ಣ ಅವರ ಅಪ್ಡೇಟ್, ಅವರ ಭವಿಷ್ಯ ಕೆಲವು ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ರೇವಣ್ಣನವರ ಭವಿಷ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿರ್ಧಾರ ಆಗುತ್ತೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ರೇವಣ್ಣ ಜಡ್ಜ್ ನಿವಾಸಕ್ಕೆ ಎಂಟ್ರಿ ಆಗಿದ್ದಾರೆ. ಶುಗರ್, ಹಾರ್ಟ್, ECGಯ ಚೆಕಪ್ ಅನ್ನು ಮುಗಿಸಿ ಅವರನ್ನ ನೇರವಾಗಿ ಜಡ್ಜ್ ಮುಂದೆ ಈಗ ಹಾಜರುಪಡಿಸಲಾಗಿದೆ. ಜಡ್ಜ್ ಮುಂದೆ ಹಾಜರುಪಡಿಸಿರೋದ್ರಿಂದ ರೇವಣ್ಣನವರ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗುತ್ತೆ. ವರ್ಷಿತ ಮಾಹಿತಿ ಕೊಡ್ತಾರೆ. ಜಡ್ಜ್ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವರ್ಷಿತ, ಏನೇನಾಯ್ತು ಡೆವಲಪ್ಮೆಂಟ್ಸ್ ಬೌರಿಂಗ್ ಆಸ್ಪತ್ರೆಯಿಂದ ಹೊರಟ ನಂತರ? ಎಸ್ ಪ್ರಣುತ್, ಈಗ ತಾನೇ ರೇವಣ್ಣನನ್ನ ಕೋರ್ಮಂಗಲದ ಜಡ್ಜ್ ನಿವಾಸಕ್ಕೆ ಕರೆತಂದಿರುವಂಥದ್ದು. ಜೊತೆಗೆ ಚೇಸಿಂಗ್ ವೇಳೆಯಲ್ಲೂ ಕೂಡ ಒಂದಷ್ಟು ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಸದ್ಯ ದೃಶ್ಯಾವಳಿ ತೋರಿಸ್ತಾ ಹೋಗ್ತೀನಿ. ಈಗ ಜಡ್ಜಿನ ನಿವಾಸದಲ್ಲಿ ರೇವಣ್ಣನವರು ತನಿಖೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಜಡ್ಜ್ ಬಳಿಯಾಗಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕ್ತಾರೆ. ಯಾಕಂದರೆ ಏನು ಎತ್ತ ಎನ್ನುವಂಥದ್ದನ್ನ ರೇವಣ್ಣನವರ ಹೇಳಿಕೆ ಕೂಡ ಜಡ್ಜ್ ಮುಂದೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈಗ ತಾನೇ ಒಂದು ಬೋರಿಂಗ್ ಹಾಸ್ಪಿಟಲ್ನಿಂದ ರೇವಣ್ಣನನ್ನ ಈಗ ನಿವಾಸಕ್ಕೆ ಕರ್ಕೊ ಬಂದಿರುವಂಥದ್ದು. ಜೊತೆಗೆ ಒಂದಷ್ಟು ಈಗಾಗಲೇ ತನಿಖೆ ಆಗ್ತಾ ಇದೆ. ಈಗಾಗಲೇ ನಮಗೆ ಹೇಳ್ತಾ ಇದ್ರು, ಅಂದ್ರೆ ಚೇಸಿಂಗ್ ವೇಳೆ ಹೇಳ್ತಾ ಇದ್ರು, ಇದೊಂಥರ ಷಡ್ಯಂತ್ರ. ಈ ಷಡ್ಯಂತ್ರವನ್ನ ಬೇಕು ಅಂತಾನೆ ಮಾಡಿದ್ದಾರೆ. ಸತತ 40 ವರ್ಷಗಳಿಂದ ಯಾವುದೇ ರೀತಿ ಗೌಡ್ರ ಫ್ಯಾಮಿಲಿಗೆ ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ. ಆದ್ರೆ ಈ ಬಾರಿ ಈ ತರ ಆಗುತ್ತೆ ಅಂದ್ರೆ ಇದು ನಿಜವಾಗ್ಲೂ ಎಲ್ಲ ಪ್ರೀ ಪ್ಲಾನ್ಡ್ ಆಗಿ ಮಾಡಿರುವಂತಹದ್ದು ಅಂತ ಹೇಳ್ತಿದ್ರು. ಯಾಕಂದ್ರೆ ಈ ಸುದ್ದಿಯನ್ನ ನಾವು ಪವರ್ ಟಿವಿ ಅವರು ತುಂಬಾ ಪವರ್ಫುಲ್ ಆಗಿ ಹೊಡ್ತಿದ್ವಿ. ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ಕೂಡ ಸಿಕ್ಕಿತು. ನಿನ್ನೆ ತಾನೇ ರೇವಣ್ಣನ SIT ಟೀಮ್ ಕೂಡ ಬಂಧನ ಮಾಡಿತ್ತು. ಅದಾದ ಬಳಿಕ ನಿನ್ನೆ ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಒಂದಷ್ಟು ವೈದ್ಯಕೀಯ ಪರೀಕ್ಷೆಗಳನ್ನು ಕೂಡ ಮಾಡಿಸಿದ್ರು. ಅದಾದ ಬಳಿಕ ಏನಂದ್ರೆ 24 ಗಂಟೆಗಳ ಒಳಗೆ ನ್ಯಾಯಾಧೀಶರ ಮುಂದೆ ಹಾಜರಿರಬೇಕಾಗಿತ್ತು. ಅದೇ ಎಲ್ಲೋ ಒಂದ್ ಕಡೆ ಹಾರ್ಟ್ ಬೀಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರಿಂದ ಇವತ್ತು ಕೂಡ ECG ಟೆಸ್ಟ್ ಆಗಿರ್ಬೋದು ಅಥವಾ ಶುಗರ್, BP ಈ ರೀತಿ ಟೆಸ್ಟ್ಗಳನ್ನು ಕೂಡ ಮಾಡಿ ಮುಗಿಸಿದ ಮೇಲೆ ಬೋರಿಂಗ್ ಹಾಸ್ಪಿಟಲ್ನಿಂದ ಡೈರೆಕ್ಟ್ ಆಗಿ ಕೋರ್ಮಂಗಲದ ಜಡ್ಜ್ ನಿವಾಸಕ್ಕೆ ಬಂದಿರುವಂಥದ್ದು. ಈಗ ತನಿಖೆ ನಡೀತಾ ಇದೆ. ಜಡ್ಜ್ ಏನ್ ಹೇಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಅಕಸ್ಮಾತ್ ಡೈರೆಕ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ ಅಥವಾ ಬೇರೆ ಇನ್ನೇನಾದ್ರೂ ತನಿಖೆಗಳಿಗೆ ಇನ್ನು ಕೂಡ ಕಾಲಾವಕಾಶನ ಕೊಡ್ತಾರ, ಏನು ಹೇಗೆ ಅನ್ನುವಂಥದ್ದು. ಅದರಲ್ಲೂ ಪ್ರಣೋತ್, ಮುಖ್ಯವಾಗಿ ನೋಡೋದಾದ್ರೆ ಈ ಒಂದು ಸುದ್ದಿಯನ್ನ ಪವರ್ ಟಿವಿ ಅವರು ಮೊದಲನೇ ಬಾರಿ ಹೊಡೆದಿದ್ರು. ಅದ್ರ ಜೊತೆಗೆ ರೇವಣ್ಣನವರು ಪವರ್ ಟಿವಿಗೆ ಪವರ್ಫುಲ್ ಆಗಿ ಒಂದು ರಿಯಾಕ್ಷನ್ ಕೊಟ್ಟಿದ್ರು. ಷಡ್ಯಂತ್ರ ಅನ್ನುವಂಥದ್ದು, ಅದು ಕೂಡ ಚೇಸಿಂಗ್ ವೇಳೆ ಷಡ್ಯಂತ್ರ ಅಂತ ಹೇಳಿರುವಂಥದ್ದು. ಜೊತೆಗೆ ಈಗೇನೋ ಇವ್ರನ್ನ ಒಂದು ಜಡ್ಜ್ ನಿವಾಸಕ್ಕೆ ಕರ್ಕೊ ಬಂದಿದ್ದಾರೆ. ಈಗಾಗಲೇ ಅವ್ರ ತನಿಖೆ ಕೂಡ ಆಗ್ತಾ ಇದೆ. ಇನ್ನುಳಿದಿರೋದು ಅವರ ಮಗ ಪ್ರಜ್ವಲ್ ರೇವಣ್ಣ ಅವರ ಭವಿಷ್ಯ ಏನಾಗುತ್ತೆ, ಅವರನ್ನು ಕೂಡ ಇದೇ ರೀತಿ ಒಂದು ಅರೆಸ್ಟ್ ಮಾಡಿ ಏನ್ ಮಾಡ್ತಾರೆ. ಅಕಸ್ಮಾತ್ ಅವರನ್ನು ಡೈರೆಕ್ಟ್ ಆಗಿ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರ. ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಒಂದು ಹಂತ ಮುಗ್ದಿದೆ. ರೇವಣ್ಣನನ್ನ ಈ ರೀತಿ ಬಂದು ಈಗ ನ್ಯಾಯಾಧೀಶರ ಮುಂದೆ ತಂದು ನಿಲ್ಲಿಸಿರುವಂಥದ್ದು. ಜೊತೆಗೆ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ದೊಡ್ಡ ಗೌಡ್ರಿಗೆ ಒಂಥರ
ಅಯ್ಯೋ ವಯಸ್ಸಾಗಿದೆ ಪಾಪ, ಇಷ್ಟು ವರ್ಷಗಳ ಕಾಲ ಏನು ಒಂದು ಕೂಡ ಏನು ಅಪಪ್ರಚಾರ ಆಗಿರ್ಬೋದು ಅಥವಾ ಮನೆತನದ ಬಗ್ಗೆ ಅಗೌರವ ಆಗಿರ್ಬೋದು ಏನು ಕೂಡ ಇರಲಿಲ್ಲ. ಆದರೆ ಈ ರೀತಿ ಹಾಸನದಲ್ಲಿ ಈ ರೀತಿ ಒಂದು ಕೇಸ್ ಆಗಿರುವಂಥದ್ದು ನಿಜವಾಗ್ಲೂ ತಲೆ ತಗ್ಗಿಸುವಂತಹ ವಿಚಾರ. ಅದರಲ್ಲೂ ಕೂಡ ಒಂದು ಹೊಳೆನರಸೀಪುರದ ಕಿಡ್ನಾಪ್ ಕೇಸ್, ಇನ್ನೊಂದು ಕಡೆ ಪ್ರಜ್ವಲ್ ರೇವಣ್ಣನವರ ಕಾಮಕಾಂಡ ಎಲ್ಲ ಕೂಡ ಬಯಲಾಗಿದೆ. ಜೊತೆಗೆ ಒಂದಷ್ಟು ಜನ ಆಗ್ರಹ ಕೂಡ ಆಗ್ತಾ ಇದೆ, ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ಹಾಗೇನೆ ರೇವಣ್ಣ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಯಾಕಂದ್ರೆ ಈ ರೀತಿ ಒಂದು ಕಾಮಿಗಳಿರ್ತಾರೆ ಅಂದ್ರೆ ನಿಜವಾಗ್ಲೂ ನಾಚಿಕೆಗೇಡು ಅಂತ ಹೇಳ್ತಿರುವಂಥದ್ದು. ಪ್ರಣೋತ್, ಕಾದ್ ನೋಡಬೇಕಾಗಿದೆ ಈಗ ನ್ಯಾಯಾಧೀಶರು ಏನ್ ಹೇಳ್ತಾರೆ, ಅಕಸ್ಮಾತ್ ಕಸ್ಟಡಿ ಕೊಡ್ತಾರಾ ಇಲ್ಲಾಂದ್ರೆ ಡೈರೆಕ್ಟ್ ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತಾರಾ, ಏನು ಎತ್ತ ಅನ್ನೋದು ತಿಳಿದು ಬರಬೇಕಾಗಿದೆ. ಪ್ರಣೋತ್, ವರ್ಷಿತ ನಿಮ್ಮ ಧೈರ್ಯವನ್ನು ನಾವು ಮೆಚ್ಕೊಂಡಿದ್ದೀವಿ. ಯಾಕಂದರೆ ಭಾಳ ಕರೇಜ್ಫುಲ್ ಆಗಿ ಅವರನ್ನು ಚೇಸ್ ಮಾಡಿ ನೀವು ಮಾತನಾಡಿಸಿದ್ರಿ. ಚೇಸ್ ಮಾಡೋ ಸಂದರ್ಭದಲ್ಲಿ ಏನು ಮಾತಾಡಿದ್ರು, ನೀವು ಭಾಳ ರಿಸ್ಕ್ ತಗೊಂಡು ಹೋಗಿದ್ದೀರಿ, ಏನೇನಾಯಿತು? ಹೌದು ಪ್ರಣೋತ್, ಯಾಕಂದ್ರೆ ಬೋರಿಂಗ್ ಹಾಸ್ಪಿಟಲ್ಗೆ 2ನೇ ಸಲ ರೇವಣ್ಣನವರ ವೈದ್ಯಕೀಯ ಪರೀಕ್ಷೆಗೆ ಅಂತ ಕರ್ಕೊಂಡು ಹೋದ್ರು. ಅದೇ ಒಂದು ಸಂದರ್ಭದಲ್ಲಿ ಎಲ್ಲರೂ ಕೂಡ ಚೇಸಿಂಗ್ ಅಲ್ಲಿ ಇದ್ರು. ಯಾಕಂದ್ರೆ ರೇವಣ್ಣನವರು ಅಂತ ಅಂದ್ರೆ ಅದು ದೊಡ್ಡ ಫ್ಯಾಮಿಲಿ ಅಂತ ಅಂದ್ರೆ ಎಲ್ರಿಗೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಜೊತೆಗೆ ಸಾಕಷ್ಟು ಜನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆಯಲ್ಲಿ ಪವರ್ ಟಿವಿಯ ಪವರ್ಫುಲ್, ಈಗಾಗಲೇ ನಾನು ಹೇಳಿದೆ ಇಂಪ್ಯಾಕ್ಟ್ ಅನ್ನುವಂಥದ್ದು ಅದು ಹಾಗೇನೆ ನಾವು ಏನು ಬೋರಿಂಗ್ ಹಾಸ್ಪಿಟಲ್ ಕೋರಮಂಗಲದ ನಿವಾಸಕ್ಕೆ ಏನು ಜಡ್ಜ್ ನಿವಾಸಕ್ಕೆ ಬರ್ತಾ ಇದ್ವಿ, ಅದೇ ಒಂದು ಸಂದರ್ಭದಲ್ಲಿ ಪವರ್ ಟಿವಿಯನ್ನ ನೋಡಿ ಒಂದು ರಿಯಾಕ್ಷನ್ ಕೊಟ್ಟಿರುವಂಥದ್ದು. ಅಂದ್ರೆ ಇದೊಂಥರ ಷಡ್ಯಂತ್ರ, ನಾವು ಈ ರೀತಿ ಮಾಡೇ ಇಲ್ಲ, ಎಲ್ಲ ಕೂಡ ದುರುದ್ದೇಶದಿಂದ ಮಾಡಿದ್ದಾರೆ ಅನ್ನುವಂತಹ ಮಾತುಗಳನ್ನ ಸ್ವತಃ ರೇವಣ್ಣ ಅವರೇ ಹೇಳಿರುವಂಥದ್ದು. ಅಂದ್ರೆ ರೇವಣ್ಣ ಅವರ ಬಾಯಿಂದನೇ ಬಂದಿದೆ. ಅಂದ್ರೆ ಸಾಕಷ್ಟು ಆಲೋಚನೆಗಳು ಓಡ್ತಾ ಇರುತ್ತೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬೇಕು ಅಂತಾನೆ ಈ ರೀತಿ ಷಡ್ಯಂತ್ರವನ್ನ ಹೆಂದು ನಮ್ಮನ್ನ ಬೀಳ್ಸಿದ್ರ ಏನು ಎತ್ತ ಅನ್ನುವಂಥದ್ದು. ಜೊತೆಗೆ ಪವರ್ ಟಿವಿಗೂ ಕೂಡ ಅವರು ನೋಡ್ತಾನೆ ಇದ್ರು. ನಾವು ಚೇಸಿಂಗ್ ವೇಳೆಯಲ್ಲಿ ಹೋಗ್ಬೇಕಾದ್ರೆ ಪವರ್ ಟಿವಿನ ಅಕ್ಕಪಕ್ಕದಲ್ಲಿ ನೋಡ್ತಾನೆ ಇದ್ರು. ಸೊ ನಾವು ಹಾಗಾಗಿ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಅದೇ ಒಂದು ಸಂದರ್ಭದಲ್ಲಿ ರೇವಣ್ಣ ಅವರು ಕೂಡ ರೆಸ್ಪಾನ್ಸ್ ಅನ್ನ ಕೊಟ್ರು. ಅಂದ್ರೆ ಷಡ್ಯಂತ್ರ, ನಾನು ಯಾವುದಕ್ಕೂ ಹೆದರಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನುಳಿದಂತೆ ಪ್ರಜ್ವಲ್ ರೇವಣ್ಣ ಮಾತ್ರ ಬಾಕಿ ಇರೋದು, ಅವರನ್ನು ಕೂಡ ಕಸ್ಟಡಿ ತಗೋತಾರೆ. ಈಗಾಗಲೇ ಅವ್ರು ಇನ್ನೇನು ಜರ್ಮನಿ ಅಥವಾ ದುಬೈ ಎಲ್ಲೆಲ್ಲಿದ್ರೆ ಅವರಿಂದ ಬರ್ಬೇಕಾಗತ್ತೆ, ಅವ್ರನ್ನು ಕೂಡ ಕಸ್ಟಡಿಗೆ ತಗೊಂಡು ಯಾವ ರೀತಿ ಶಿಕ್ಷೆ ಆಗುತ್ತೆ. ಜೊತೆಗೆ ಈಗಾಗಲೇ ರೇವಣ್ಣ ಅವರ ಹೇಳಿಕೆ ಅಂತೆ ಅವರು ಕೂಡ ಅದೇ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಒಂದು ಕಡೆಯಲ್ಲಿ ರೇವಣ್ಣ ಅವ್ರ ಬಗ್ಗೆ ಕಿಡ್ನಾಪ್ ಕೇಸ್ ಇದ್ರೆ, ಇನ್ನೊಂದು ಕಡೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮ ಕಾಂಡವೇ ಬಟಾಬೈಲಾಗಿರುವಂಥದ್ದು ಸಮಾಜದ ಮುಂದೆ. ಇದು ಯಾವ ರೀತಿ ತಿರುವನ್ನ ಪಡ್ಕೊಳ್ಳುತ್ತೆ, ಅಪ್ಪ ಮಗ ಇಬ್ರು ಜೈಲುವಾಸವನ್ನ ಅನುಭವಿಸ್ತಾರ ಏನು ಎತ್ತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪ್ರಣೋತ್.